ಪೇರಳೆ ಗಿಡ ಫುಲ್ಲು ಬಾಗಿ ಹೋಗಿದೆ. ಆಚೆ ಸೈಡ್ ಅವರಿಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಉಂಟು. ಹಾಗೆ ನಾನು ಈಗ ಇದನ್ನು ಕಟ್ ಮಾಡಬೇಕಾಗುವ ಪರಿಸ್ಥಿತಿ ಬಂದಿದೆ. ನೋಡಿದ್ದೆ ಕಣ್ಣಲ್ಲಿ ನೀರು ತುಂಬಿ ಹೋಗಿದೆ. ಹೋಗೋದು ಹೊರಗಡೆ ಹೋಗೋಣ ಅಂತ ಹೇಳಿ. ಬೆಳಗ್ಗೆಯಿಂದ ಮಳೆ ಬಿಡ್ತಾನೆ ಇಲ್ಲ, ಹನಿ ಹನಿ ಮಳೆ ಬರ್ತಾನೆ ಉಂಟು. ಈಗ ಸಹ ಹಾಗೆಯೇ ತುಂಬ ಅಂದರೆ ತುಂಬ ಜೋರು ಮಳೆ ಸ್ಟಾರ್ಟ್ ಆಗಿತ್ತು. ಈಗ ಸ್ವಲ್ಪ ಬಿಟ್ಟಿದೆ ಅಂತ ಹೇಳಿದರೆ ಬಿಡಲಿಲ್ಲ, ಇನ್ನೂ ಹನಿ 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 ಮಳೆ ಬರ್ತಾ ಉಂಟು. ನಾವು ಹೇಳ್ತೇವೆ ಇದಕ್ಕೆ ಧೂಳು ಮಳೆ ಅಂತ ಹೇಳ್ತೇವೆ. ಸೊ ಹಾಗೆ ಮಳೆ ಬರ್ತಾ ಉಂಟು. ಇನ್ನೊಂದಂತ ಹೇಳಿದರೆ ನಮ್ಮದು ಪೇರಳೆ ಗಿಡದಲ್ಲಿ ತುಂಬ ಪೇರಳೆ ಆಗಿತ್ತು. ಆದರೆ ಅಮ್ಮ ನೋಡಲಿಲ್ಲಂತೆ, ತುಂಬ ಈಚೆ ಸೈಡ್ ಬರಲಿಲ್ಲ. ಅವರಂತ ಹೇಳಿದರೆ ಮನೆ ಒಳಗಡೆ ಮತ್ತು ನಾನು ಮಾತ್ರ ಅಲ್ಲ, ನನಗೆ ಸ್ವಲ್ಪ ಪೇರಳೆದು ಹುಚ್ಚು ಜಾಸ್ತಿ. ಸೊ ಹಾಗೆ ನಾನು ಪೇರಳೆದು ಗಿಡ ಹತ್ತಿರ ಬರ್ತಾನೆ ಇರ್ತೇನೆ, ಬೆಳಗ್ಗೆ ಬೇಗ ಇರೋದು ಸಂಜೆ ಹೊತ್ತು. ಸೊ ಹಾಗೆ ನನಗೆ ಸಹ ಹೇಳಲಿಕ್ಕೆ ನೆನಪೋಗಿತ್ತು, ತುಂಬ ಪೇರಳೆ ಆಗಿದೆ ನೋಡಿ ಅಂತ ಹೇಳಲಿಕ್ಕೆ ಸಹ ನೆನಪೋಗಿತ್ತು. ಆದರೆ ಈಗ ಫುಲ್ಲು ಪೇರಳೆ ಆಗಿ ಅದು ಎಲ್ಲಿ ಹೋಯಿತು ಅಂದರೆ ಬಿದ್ದು ಹೋಯ್ತಾ ಅಥವಾ ಪಕ್ಷಿಗಳು ತಿಂದಾಕಿದೆ ಅಂತ ಗೊತ್ತಿಲ್ಲ. ಇನ್ನು ಪೇರಳೆ ಗಿಡ ಫುಲ್ಲು ಬಾಗಿ ಹೋಗಿದೆ. ಆಚೆ ಸೈಡು ಇದಾಗಿದೆ. ಯಾವುದಾದ್ರೂ ಗಾಡಿಯೆಲ್ಲ ಬಂದರೆ ಉಂಟಲ್ಲ, ಫುಲ್ಲು ಅದಕ್ಕೆ ತಾಗ್ತದೆ, ಅವರಿಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಉಂಟು. ಹಾಗೆ ನಾನು ಈಗ ಇದನ್ನು ಕಟ್ ಮಾಡಬೇಕಾಗುವ ಪರಿಸ್ಥಿತಿ ಬಂದಿದೆ. ನನ್ನದು ಫೇವ್ರೆಟ್ ಪೇರಳೆ ಗಿಡ. ನಾನು ಎಷ್ಟು ಚಿಕ್ಕ ಇದ್ದಾಗ ಸಹ ಅದನ್ನು ನಾನು ನೋಡ್ತಾ ಬಂದದ್ದು ಅಂತ ಹೇಳಿದರೆ ಅದು ನನಗೆ ಬೇಕು ಅಂತ ಹೇಳಿ. ಸೊ ಹಾಗೆ ಈಗ ಅದು ಕಟ್ ಮಾಡುವ ಪರಿಸ್ಥಿತಿಯಲ್ಲಿ ಉಂಟು. ಯಾಕಂತ ಹೇಳಿದರೆ ಸೈಡಲ್ಲೆಲ್ಲ ಕಟ್ ಮಾಡಲೇಬೇಕಾಗ್ತದೆ. ಈಚೆ ಸೈಡ್ ಎಳೆದು ಕಟ್ಟಿದ್ದೇವೆ, ಆದರೂ ಕೂಡ ಅಷ್ಟೊಂದು ಇದಾಗ್ತಿಲ್ಲ. ಸೊ ಆದರೂ ಕೂಡ ಅದು ಅಷ್ಟೊಂದು ಇದಾಗ್ತಿಲ್ಲ. ಸೊ ಹಾಗೆ ಅದು ಜಾಸ್ತಿ ಬಾಗಿ ಹೋಗಿದೆ ನೋಡಿ. ಬೇಕಾದರೆ ಇಲ್ಲಿ ನೋಡಿ, ಫುಲ್ ಆಚೆ ಸೈಡ್ ಇದ್ದು ಮಾರ್ಗ ಆದರೆ ನಮ್ಮದು ಇಲ್ಲಿ ಫುಲ್ ಆಚೆ ಸೈಡ್ ಮಾರ್ಗ ಸೈಡೇ ಬಾಗಿ ಹೋಗಿದೆ. ಈಗ ಅದನ್ನು ಕಟ್ ಮಾಡಬೇಕಾಗ್ತದೆ. ಆಚೆ ಅಲ್ಲಿ ಆ ಸೈಡಲ್ಲೆಲ್ಲ ಬಾಗಿದೆಲ್ಲ, ಸೊ ಅದನ್ನು ಕಟ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ಅದಕ್ಕೆ ಫುಲ್ಲು ಆಚೆ ನಮ್ಮದು ಬೇವರೆ ಸೊಪ್ಪು ಉಂಟಲ್ಲ, ಸೊ ಅದಕ್ಕೆ ನಾವು ಅದನ್ನು ಎಳೆದು ಕಟ್ಟಿದ್ದೇವೆ. ಆದರೆ ಅದು ಅಷ್ಟೊಂದು ಪುನಃ ಆಚೆ ಸೈಡೇ ಬಾಗಿ ಹೋಗಿದೆ. ಸೊ ಇದನ್ನು ಕಟ್ ಮಾಡಬೇಕಾಗ್ತದೆ. ದೊಡ್ಡ ಗಾಡಿಯೆಲ್ಲ ಬಂದರೆ ಉಂಟು, ಅದಕ್ಕೆಲ್ಲ ತಾಗ್ತದೆ. ಮತ್ತೊಂದು ಅಂತ ಹೇಳಿದರೆ ನಮ್ಮದು ಒಂದು ದೊಡ್ಡ ಪೇರಳೆ ಹಣ್ಣು ಆಗಿದೆ. ನಾನು ನಿನ್ನೆ ಬಂದು ನೋಡುವಾಗ ಪೇರಳೆ ಹಣ್ಣು ಅಲ್ಲಿ ಉಂಟು. ಅದನ್ನೀಗ ತೆಗಿಬೇಕಂತಿದ್ದೇನೆ. ಆದರೆ ಪುನಃ ಜೋರು ಮಳೆ ಬಂತು. ನಾನು ಸ್ವಲ್ಪ ಹೋದದಷ್ಟೇ, ಆ ಪೇರಳೆ ಗಿಡದ ಹತ್ರ ಹೋದದಷ್ಟೇ ಜೋರು ಮಳೆ ಬರಲಿಕ್ಕೆ ಶುರುವಾಯಿತು. ಇನ್ನು ಒದ್ದೆ ಆದರೆ ಮತ್ತು ನನಗೆ ಶೀತ ಆದರೆ ಮತ್ತು ಮಗುವಿಗೆ ಶೀತ. ಪೇರಳೆ ಹಣ್ಣು ಕೊಯ್ಯಬೇಕಂತ ಹೋದೆ, ಆದರೆ ನನಗೆ ಆಗಲಿಲ್ಲ, ಅಂದರೆ ಜೋರು ಮಳೆ ಬಂತಲ್ಲ. ಸೊ ನಾನು ಮಳೆಯಲ್ಲಿ ನೆನೆದರೆ ಮತ್ತು ಮಗುವಿಗೆ ಶೀತ ಆಗ್ತದೆ. ಅದಕ್ಕೋಸ್ಕರ ನಾನು ಸೀದಾ ಓಡ್ಕೊಂಡು ಬಂದೆ. ಒಂದು ಬಟ್ಟೆ ಕೂಡ ಒಣಗಿಸ್ಲಿಕ್ಕಿಲ್ಲ, ಎಂಥ ಸಿಲ್ಲ, ಅಷ್ಟು ಜೋರು ಮಳೆ ಉಂಟು 2 ದಿವಸದಿಂದ. ಹೆಜ್ಜೆ ಬಾರ್ದು ಪಾಡುವ ಹೊಲ್ತು ಜಾಡು ಈ ರಂಚಿದ್ಲಕ್ಕೆ ಬಾರದು ನಿಂತು ಊರು. ಇಲ್ಲಿ ಪೇರಳೆ ಹಣ್ಣು ಇದ್ದದನ್ನು ನಾನು ತೆಗೆದೆ. ಇಲ್ಲಿ ನೋಡಿ ಅಂತ ಅದು ನೀರು ಬಿದ್ದೆಲ್ಲ ಉಂಟಲ್ಲ, ಮತ್ತು ಇರುವೆ ಎಲ್ಲ ಬಂದಿರೋ ಯಾವ ರೀತಿಯಾಗಿ ಹೋಗಿದೆ ಅಂತ ಹೇಳಿ. ಸೊ ಇದನ್ನು ಮನೆಯಲ್ಲಿಟ್ಟು ಈಗ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಹೊರಟಿದ್ದೇವೆ. ನಾನು ಮತ್ತು ಅಮ್ಮ ಇಲ್ಲಿ ದೊಡ್ಡಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಹೊರಟಿದ್ದೇವೆ. ಇಲ್ಲಿ ಒಂದು ಪೈನಾಪಲ್ ಆಗಿದೆ, ಅದನ್ನು ತೆಗೀರಿ ಅಂತ ಹೇಳಿ ದೊಡ್ಡಮ್ಮ ಕಾಲ್ ಮಾಡಿ ಹೇಳಿದರು. ಸೊ ಹಾಗೆ ಇಲ್ಲಿ ನಾವು ಬಂದಿದ್ದೇವೆ ಪೈನಾಪಲನ್ನು ತಗೊಂಡು ಹೋಗೋಣ ಅಂತ ಹೇಳಿ. ಮನೆಯಲ್ಲೇ ಆದಂಥ ಪೈನಾಪಲ್ ಅಲ್ಲ, ಆರ್ಗ್ಯಾನಿಕ್ ಪೈನಾಪಲ್ ಆಗಿದ್ದರಿಂದ ಸ್ವಲ್ಪ ಯಾಕೆ ಹಾಳು ಮಾಡೋದಂತ ಹೇಳಿ ನಾವಿಲ್ಲಿ ಬಂದಿದ್ದೇವೆ. ನೋಡಿ, ಪೈನಾಪಲ್ ಹಣ್ಣಾಗ್ತಾ ಬರ್ತಾ ಉಂಟು. ಸೊ ಹಾಗೆ ನಾವಿಲ್ಲಿ ತಗೊಂಡು ಹೋಗೋಣ ಅಂತ ಹೇಳಿ ಬಂದೆ. ಜೋರು ಮಳೆ ಬರ್ತಾ ಉಂಟು. ರಾಯುಗೆ ಹೊರಗಡೆ ಹೋಗ್ಬೇಕಂತೆ, ಕೇಳ್ತಿಲ್ಲ, ಹೊರಗಡೆ ಹೋಗ್ಬೇಕಂತಲೇ ಹಠ ಮಾಡ್ತಿದ್ದಾನೆ. ಜೋರು ಮಳೆ ಕೂಡ ಬರ್ತಾ ಉಂಟು. ಅವನಿಗೆ ಸಾಯಂಕಾಲ ಹೊತ್ತು ಆಚೆ ಈಚೆ ಕರ್ಕೊಂಡೋಗಿ ಅಭ್ಯಾಸ ಆಗಿದೆ ಅಲ್ಲ. ಸೊ ಹಾಗೆ ಈಗ ಹೊರಗಡೆ ಹೋಗೋಣ ಅಂತ ಹೇಳಿ ನಾನು ಹತ್ರ ನೋಡಿದ್ದೆ, ಕಣ್ಣಲ್ಲಿ ನೀರು ತುಂಬಿ ಹೋಗಿದೆ. ಹೋಗೋದು ಹೊರಗಡೆ ಹೋಗೋಣ ಅಂತ ಹೇಳಿ.
ಆದರೆ ಏನು ಮಾಡೋದು, ಮಳೆ ಬರ್ತಾ ಉಂಟಲ್ಲ, ಒಳಗಡೆನೇ ಸುತ್ತಾಡಿಸ್ಬೇಕು ಇವತ್ತು. ಬುಪ್ಪಿ ನೀವು ನೋಡ್ತಿರ್ಬೋದು ಅವನ ಕಣ್ಣಲ್ಲಿ ಎಷ್ಟು ನೀರು ತುಂಬಿದೆ ಅಂತ. ನಾನು ಅದಕ್ಕೆ ಇಲ್ಲಿ ಅಂಗಳದಲ್ಲಿ ಅಂತ ಹೇಳಿದರೆ ಅಂಗಳ ಕೂಡ ಉದ್ದೆ ಆಗಿದೆ, ಅಂಗಳಕ್ಕೆ ಹೋಗುವಾಗ ಸಹ ಇಲ್ಲ, ಅಷ್ಟು ಜೋರು ಮಳೆ ಇವತ್ತು. ಹಾಗೆ ಅವನಿಗೆ ಕೂಡ ಬೋರ್ ಆಗ್ತದಲ್ಲ, ದಿವಸ ಹೊರಗಡೆ ಕರ್ಕೊಂಡು ಹೋಗಿ ಉಂಟಲ್ಲ, ಇವತ್ತು ಕೂಡ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಹಠ ಮಾಡೋದು. ಎಲ್ಲಿಗೆ ಅಂತ ಕರ್ಕೊಂಡು ಹೋಗೋದು ಹೇಳಿ ಅಂತೆ. ಅಲ್ಲಿ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳಿದರೆ ಅಲ್ಲಿ ಸೈಕಲ್ ಬೇಕಂತ ಹೇಳಿ ಹಠ ಮಾಡೋದು, ಸೈಕಲೇ ಬೇಕಂತ ಅವನಿಗೆ ಕೂತ್ಕೊಳ್ಳಿಕ್ಕೆ. ದೊಡ್ಡ ಸೈಕಲಲ್ಲಿ ಕೂತ್ಕೋಬೇಕಂತೆ ಅವನಿಗೆ, ದೊಡ್ಡ ಸೈಕಲ್ ಇವನಿಗೆ ಎಟಕ್ತದ, ಅಲ್ಲಿ ಅದರಲ್ಲಿ ಕೂತ್ಕೋಬೇಕಂತ ಹಠ ಮಾಡ್ತಾನೆ. ಅದಕ್ಕೆ ಅಲ್ಲಿಗೆ ಸಹ ಕರ್ಕೊಂಡು ಹೋಗೋದಿಲ್ಲ ಈಗ. ಇಲ್ಲ ಸಹ ಮನೆಗೆ ಸ್ವಲ್ಪ ಕಷ್ಟನೇ ಕರ್ಕೊಂಡು ಹೋಗಲಿಕ್ಕೆ, ಅಂದರೆ ತುಂಬ ಕೋಲ್ಡ್ ಇರ್ತದಲ್ಲ, ಮಕ್ಕಳನ್ನೆಲ್ಲ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬಾರ್ದು, ಈಗ ಚಳಿ ಇರ್ತದೆ. ಅದಕ್ಕೆ ನನ್ನ ಹತ್ರ ಈಗ ಆಗದಿಂದ ಹಠ ಮಾಡ್ತಿದ್ದಾನೆ, ಹೋಗೋಣ ಅಂದರೆ ಕೈಯನ್ನು ಹೊರಗಡೆನೇ ತೋರಿಸೋದು, ಒಳಗಡೆ ಹೋಗ್ಲಿಕ್ಕೇನಿಲ್ಲ, ಕೈಯನ್ನು ಹೊರಗಡೆನೇ ತೋರಿಸೋದು, ಕುತ್ಕೊಳ್ಳಿಸೋದಿಲ್ಲ ಅಂತ, ಕುತ್ಕೋಬಾರ್ದಂತೆ. ಅವನು ಆಟ ಆಡಲಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ಪುನಃ ಹೊರಗಡೆ ಕೈ ತೋರಿಸ್ತಾನೆ. ನೋಡಿ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಮಳೆಗಾಲಕ್ಕೆ ಮಕ್ಕಳನ್ನು ಸ್ವಲ್ಪ ಸಂಭಾಳಿಸೋದು ತುಂಬ ಕಷ್ಟ. ದೂರ ಅಡೆ ಪೋರ ಆಪುಂಡ ಆಪಿ ಅಡೆ ಪೋರ ಆಪಿಚ್ಚಿ ಅಂಚೆ ಪೋರ ಇಜ್ಜಿ ಬಾಬಾ ಒಳ್ಳೆ ಅವಳು ಬಶ ಬಪ್ಪಿ ಆಯಿ ಆಯಿ. ಹಾಯ್ ಬನ್ನಿ, ಹಾಯ್ ಹೇಳು. ರಾಯ್ ಮುಳ್ತಲೆ ರಾಯ್ ಮಮ್ಮಂತಲೆ. ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟಂತ ಹೇಳಿ, ಜೋರು ಮಳೆ ಬೆಳಗ್ಗೆ ಸ್ಟಾರ್ಟ್ ಆಗಿದೆ, ಇನ್ನೂ ಬಿಡ್ತಾ ಇಲ್ಲ, ಸ್ವಲ್ಪ ಕೂಡ ಬಿಡ್ತಾ ಇಲ್ಲ ಆಯಿತಾ. ಇವನಿಗೆ ಹೋಗ್ಬೇಕಂತೇಳಿ ಇಲ್ಲಿಗೆ ಕರ್ಕೊಂಡು ಹೋಗೋದು ಹೇಳಿ ನನ್ನ, ಒಂದು ಬಟ್ಟೆ ಕೂಡ ಒಣಗಲಿಕ್ಕೆ ಬಿಡ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಾ ಉಂಟು. ಮಮ್ಮ ಬಪ್ಪಿ ಬಚ್ಚಿ ಮಮ್ಮ ಬಾಕಿಲ್ ಪಾಡೀರು ಕುಟುಟು 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 ಅಂಚ ಬಾಕಿ ಬಂಡ ಇಡ್ಡೆ ಇರಿಗೆ ಎಪ್ಪರೆ ಅಪ್ಪಚ್ಚಿ